ನಮಸ್ತೆ ವೀಕ್ಷಕರೇ, ಇವತ್ತು ಸಾಗರದ ಬಹುಮುಖ್ಯ ಸ್ಥಳವಾದಂಥ ಹಳೆಯ ಸಂತೆಯ ಮಾರ್ಕೆಟ್ ಶಿವಪ್ಪನಾಯಕ ಶಾಲೆಯ ಹಿಂಭಾಗಕ್ಕೆ ಚಾರ್ವಾಕ ಮತ್ತು ಸಾಗರ ಸುದ್ದಿವಾಹಿನಿ ಇವತ್ತು ಆಗಮಿಸಿದೆ. ಕಾರಣ ಇಷ್ಟೇ, ಇಲ್ಲಿ ಈ ಊರಿನ ಅಕ್ಕಪಕ್ಕದ ಸಣ್ಣ ಪುಟ್ಟ ಹಳ್ಳಿಯ ಸಾವಿರಾರು ಜನ ಮೀನು ಮಾಂಸ ಖರೀದಿ ಮಾಡಲಿಕ್ಕೆ ಬರ್ತಾರೆ. ಹಾಗಾಗಿ ಬರುತ್ತಾ ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಾದ ಕಾರಣಕ್ಕಾಗಿ ಇಲ್ಲೊಂದು ವ್ಯವಸ್ಥಿತವಾದಂಥ ಮೀನು ಮತ್ತು ಮಾಂಸದ ಮಾರುಕಟ್ಟೆಯ ಮಳಿಗೆಗಳನ್ನು ಮಾಡಬೇಕು ಅಂತ ಕಾಗೋಡು ತಿಮ್ಮಪ್ಪನವರ ಕಾಲದಲ್ಲಿ ಯೋಚಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಕಾಗೋಡು ತಿಮ್ಮಪ್ಪನವರು ಇದಕ್ಕೊಂದು ನೀಲಿನಕ್ಷೆಯನ್ನು ತಯಾರು ಮಾಡ್ತಾರೆ. ತಯಾರು ಮಾಡಿದ ನಂತರ ಇಲ್ಲಿ ಒಂದು ಕಟ್ಟಡ ಕಟ್ಟಲಿಕ್ಕೆ, ಮಳಿಗೆಗಳನ್ನು ಕಟ್ಟಲಿಕ್ಕೆ ನಗರಸಭೆ ವ್ಯಾಪ್ತಿಯಲ್ಲಿ ಆರಂಭ ಆಗುತ್ತೆ. ಆರಂಭ ಆಗಿ ಈಗಾಗಲೇ ಹಲವು ವರ್ಷಗಳು ಕಳೆದವು. ಆದರೂ ಕೂಡ ಏನು ಹಿಂದೆ ನಾವು ಸಣ್ಣವರಿದ್ದಾಗ ಏನು ಮಾಂಸದ ಇತ್ತು ಅದೇ ರೀತಿಯಲ್ಲೇ ಇವತ್ತು ಇದೆ. ನೋಡಿ, ಇದೆಲ್ಲ ಹಿಂದೆ ನಡೀತಿರ್ತಕ್ಕಂಥ ಸಂತೆ ಮಾರುಕಟ್ಟೆಯ ಜಾಗ ಇದು. ಸಂತೆ ಮಾರುಕಟ್ಟೆಯ ಜಾಗ ಇದು ಭಾಳ ವಿಸ್ತಾರವಾಗಿತ್ತು. ಇಲ್ಲಿ ಸಾಗರ ಉಪವಿಭಾಗ ಕೇಂದ್ರವಾಗಿದ್ದರಿಂದ ಇಲ್ಲಿ ಅಕ್ಕಪಕ್ಕದ ತಾಲೂಕಿನಿಂದ ಜನರು ಬರ್ತಿದ್ದರು. ವ್ಯಾಪಾರಸ್ಥರು ತರಕಾರಿ ಮಾರಾಟ ಮಾಡುವವರು, ದವಸ ಧಾನ್ಯ ಮಾರಾಟ ಮಾಡುವವರು ಬರ್ತಾಯಿದ್ರು. ಸಾವಿರಾರು ಜನರಿಗೆ ಒಂದು ಉದ್ಯೋಗ ಕೊಡುವಂಥ ಜಾಗ ಇದಾಗಿತ್ತು. ಆದರೆ ಜನಸಂಖ್ಯೆ ಹೆಚ್ಚಾದಂತೆ ಇಲ್ಲಿ ಸಾಕಾಗಲ್ಲ ಅಂತ ಇಲ್ಲಿನ ಒಂದು ಸಂತೆ ಮಾರುಕಟ್ಟೆಯನ್ನು ಈಗಿನ ಇಂದಿರಾ ಗಾಂಧಿ ಕಾಲೇಜ್ ಬಳಿ ಇರುವಂಥ ಗಣಪತಿ ಕೆರೆಯ ದಂಡೆಯ ಮೇಲೆ ಆರಂಭ ಮಾಡಿದ್ದಾರೆ. ಅದು ಅವೈಜ್ಞಾನಿಕ ಕೂಡ, ಅಲ್ಲಿ ಮಾಡಬಾರ್ದಿತ್ತು. ಆದರೆ ಸಾಗರದ ಒಂದು ವ್ಯವಸ್ಥೆ ನಮ್ಮ ಮಾತನ್ನು ಕೇಳದೆ ಅಲ್ಲಿ ಮಾಡ್ತು. ಆದರೆ ಇಲ್ಲಿ ನಾವಿಬ್ಬರು ಎರಡೂ ಸುದ್ದಿವಾಹಿನಿಯರು ಹೇಳಲಿಕ್ಕೆ ಹೊರಟಿದ್ದೇನಪ್ಪ ಅಂದರೆ, ಇಷ್ಟು ಖರ್ಚು ಮಾಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ನೋಡ್ತಾ ಇರುವಂಥದ್ದು ಈಗಾಗಲೇ ಸರ್ಕಾರದಿಂದ ಬಿಡುಗಡೆಯಾದಂತಹ ಹಣದಿಂದ ಕಟ್ಟಿರ್ತಕ್ಕಂಥ ಮಳಿಗೆಗಳು. ಆದರೆ ಇವತ್ತಿಗೂ ಕೂಡ ಈ ಒಂದು ಮಳಿಗೆ ಉಪಯೋಗಕ್ಕೆ ಬರ್ತಾ ಇಲ್ಲ. ಒಂದು ಮಾಹಿತಿ ಪ್ರಕಾರ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ನಗರಸಭೆಯವರು ಏನಪ್ಪ ಅಂತಂದರೆ, ಮಾತಿಗೂ ಅವರು ಸರಿಯಾದ ಸಮಯಕ್ಕೆ ನೀವು ಹಣ ಕಟ್ಟಿ, ತೆರಿಗೆ ಕಟ್ಟಿ ಅಂತ ಹೇಳ್ತಾರೆ. ಆದರೆ ಅಗತ್ಯವಾದಂತಹ ಮೂಲ ಸೌಕರ್ಯ ಕೊಡಬೇಕು ಅನ್ನೋದು ನಗರಸಭೆಯವರಿಗೆ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಹೇಳಲೇಬೇಕು. ಸ್ನೇಹಿತರೆ, ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರದಿಂದ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆದರೆ ಇದನ್ನು ಇಲ್ಲಿ ಬಾಗಿಲು ಹಾಕಿ ಇಟ್ಟಿದ್ದಾರೆ. ಇವತ್ತಿಗೂ ಕೂಡ ಅವರಿಗೆ ಯಾರು ಇದಕ್ಕೆ ಅರ್ಹರೋ ಅವರಿಗೆ ಯಾವುದೇ ಥರದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ. ಏನು ಮಾಡಬೇಕು ಹಾಗಾದರೆ? ಮೀನು ಮತ್ತು ಮಾಂಸ ಮಾರಾಟ ಮಾಡುವ ವ್ಯಾಪಾರಸ್ಥರು ಏನು ಮಾಡಬೇಕು? ನಮಗೆ ಬಂದ ಮಾಹಿತಿ ಪ್ರಕಾರ ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡದೆ ಇಲ್ಲಿ ಒಬ್ಬ ಗುತ್ತಿಗೆದಾರರು ಸಿಮೆಂಟ್ ಇಳಿಸ್ತಾರೆ ಅನ್ನುವ ಒಂದು ಮಾಹಿತಿ ಇದೆ. ಈ ಒಂದು ಜಾಗದಲ್ಲಿ ಮೀನು ಮಾಂಸ ಒಣಮೀನು ಮಾರಾಟ ಮಾಡುವ ಜಾಗದಲ್ಲಿ ಇವರು ಬಂದು ಸಿಮೆಂಟ್ ಇಳಿಸ್ತಾರೆ ಅಂದರೆ, ಆ ಸಿಮೆಂಟಿನ ಧೂಳು ಹೇಗೆ ಮಾಂಸ ಮೀನುಗಳ ಮೇಲೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ? ಅವರು ನೋಡಿ, ಇಲ್ಲೊಬ್ರು ಹೇಳ್ತಿದ್ದಾರೆ ಇದು ಯಾವ ಥರ ಸೋರತ್ತೆ, ಹೇಗೆ ಮಳೆಗೆ ಯಾವ ಥರ ಸೋರತ್ತೆ ಅನ್ನೋದ್ರ ಬಗ್ಗೆನೂ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದ್ದು ನಗರಸಭೆ, ಸಾಗರದ ಶಾಸಕರು ಇವರೆಲ್ಲ. ಸರ್, ನಿಮ್ಮ ಹೆಸರು? ಸರ್, ಏನು ಮಾಡ್ತೀರಾ ಸರ್? ನಾವು ಫಿಶ್ ಮಾರ್ಕೆಟ್. ಹೌದಾ? ಮೀನು ಸರ್, ಇಲ್ಲ ಸ್ಥಿತಿ ಹೇಗಿದೆ ಸರ್ ಇಲ್ಲಿ? ಸ್ಥಿತಿ ನಮಗೆ ಮಾಳಿಗೆ ಇದ್ದೆಲ್ಲ ಹೊಡೆದು ಒಂದು ವರ್ಷದಲ್ಲಿ ನಮಗೆ ಮಾಡಿಕೊಡ್ತೀನಿ ಅಂತೇಳಿ. ಎಷ್ಟು ವರ್ಷ ಆಯ್ತು ಸರ್? ಸರ್, ಇದು ಸಾಧಾರಣ ಈಗ ಹೊಡೆದು ಸರ್ ಒಂದು 10 ವರ್ಷ ಆಗ್ತಾ ಬಂತು. ಬನ್ನಿ, ಒಂದು 10 ವರ್ಷ ಆಗ್ತಾ ಬಂದಿದೆ. ರೆಡಿ ಮಾಡ್ಯಾರೆ. ಅದು ಕೆಲಸ ನಮಗೆ ಆಗುವಂತ ಕೆಲಸ ಆಗಿಲ್ಲ. ನಿಮ್ಗೆ ಸಮಾಧಾನ ಆಗಿಲ್ಲ? ನಿಮ್ಗೆ ಸಮಾಧಾನ ಆಗಲಿಲ್ಲ. ಆದ್ರೂ ನಿಮ್ಗೆ ಕೊಡಲಿಲ್ಲ ಕೂಡ ನಮಗೆ ಕೊಡ್ಲಿಲ್ಲ. ಹೋಲ್ಸೇಲವರೆಲ್ಲ ಇದೆಲ್ಲ ಈ ತರ ಸಡ್ಡೆ ಹಾಕಿ ಈ ತರ ಇದು ಮಾಡ್ಕೊಂಡ್ರೆ ರೋಡಲ್ಲಿ ಈ ಕಡೆ ಬೀದಿಯಲ್ಲಿ ಇದು ಮಾಡ್ಕೊಂಡು ನಾವು ಮಾರಾಟ ಮಾಡೋ ಪರಿಸ್ಥಿತಿ. ಇನ್ನು ನಮಗೆ ಓಪನ್ ಮಾಡಿ ನೀವು ಮಾಡಿ ಅಂತ ಹೇಳಿ ನಮಗೆ ಇನ್ನೂವರೆಗೂ ಮಾಡಿಕೊಡ್ಲಿಲ್ಲ. ನಾವು ಮತ್ತೆ ಬೇಳೂರು ಶಾಸಕರು ಬಂದರು, ಅವರು ಕೂಡ ಅಷ್ಟೇ ಬಂದು ನಾನು ಇದು ಮಾಡ್ಕೊಡ್ತೀನಿ, ಈಗ ಎಷ್ಟು ಸಂಚಾನಾಗಿದೆ ಇವೆಲ್ಲ ರೆಡಿ ಮಾಡ್ಕೊಂಡು ನಾವು ಕೊಡ್ತೀವಿ ಒಂದ್ಸಲ ನೋಡ್ಕೊಂಡು ಹೋಗ್ಯಾರೆ. ಆದರೂ ಕೂಡ ಇಲ್ಲಿ ನೋಡಿದ್ರು ಕೂಡ ಇನ್ನೂ ಕೂಡ ಅದ್ರದ್ದು ಏನು ಕಾಮಗಾರಿ ಕೆಲಸ ಏನು ನಡೀತಾನೂ ಇಲ್ಲ, ಏನು ಆಗ್ತಾನೂ ಇಲ್ಲ. ಇನ್ನೂವರೆಗೂ ಇದಾಗಿಲ್ಲ. ಏನಂತ ನಮಗೆ ಗೊತ್ತಿಲ್ಲ. ನಾವು ಸಲ ಹೋಗಿದ್ದು ಕೂಡ ಸುಮ್ಮನೆ ಇದ್ದೀವಿ.
ನೋಡಿ ಎಷ್ಟು ಇಕ್ಕಟ್ಟಾಗ್ತಾ ಇದೆ, ಗಾಡಿ ನಿಲ್ಲಿಕ್ ಜಾಗ ಇಲ್ಲ ನಮ್ಗೆ ಹೋಗ್ಸಲ್ವರಿಗೆ. ಹೌದೌದು ಮತ್ತೆ ಇಲ್ಲಿ ಜನ ಬಂದ್ರೆ ಇಲ್ಲಿ ಇಕ್ಕಟ್ಟಾಗತ್ತೆ, ಇದು ನೋಡಿ ಹೌದೌದು ಎಲ್ಲ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಹೌದು. ಈ ಪರಿಸ್ಥಿತಿ ಯಾರು ಗಮನಕ್ಕೆ ತಗೊಳ್ಳೋದಿಲ್ಲ, ನಾವು ಯಾರಿಗೆ ಹೇಳ್ಬೇಕು? ಸೊಸೈಟಿ ಇವ್ರ ಅಧ್ಯಕ್ಷರಿಗೆ ಹೇಳಿದ್ವಿ, ಮೀನುಗಾರ ಸಂಘ. ಹೌದು ನಾವೆಲ್ಲ ಮಾಡ್ಕೊಡ್ತೀವಿ, ಮನವಿ ಕೊಟ್ಟಿದ್ವಿ, ಎಲ್ಲ ಕೊಟ್ಟಿದ್ವಿ, ಅವ್ರು ಕೂಡ ಇನ್ನೂ ಬಂದಿಲ್ಲ. ಇದಕ್ಕೆ ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ ಮರೆ. ಇಲ್ಲಿ ಸೆಂಕ್ಷನ್ ಸ್ವಲ್ಪ ಆಗಿದೆ ಅಂತೆ, ಆ ದುಡ್ಡನ್ನು ಕೂಡ ಇಲ್ಲಿ ಸೆಂಕ್ಷನ್ ಮಾಡಿದ್ರು ಕೂಡ ಆ ದುಡ್ಡು ಅಲ್ಲಿ ಪೆಂಡಿಂಗ್ ಇದೆ, ಕೆಲಸ ಆಗ್ತಾ ಇಲ್ಲ. ಕೆಲಸ ಆಗ್ತಾ ಇಲ್ಲ. ಇಲ್ಲ. ಸೊ ಹಾಗಾದ್ರೆ ಈಗ ನಿಮ್ಮ ಪ್ರಕಾರ ಏನ್ ಮಾಡಬೇಕು ಅಂತ ಹೇಳ್ತೀರಾ? ಏನ್ ಮಾಡ್ಬೇಕಂದ್ರೆ ಇಷ್ಟೊಂದು ಕೆಲಸ ಮಾಡಿ ಇಷ್ಟೊಂದು 9 ವರ್ಷ ಆಯ್ತು, ಈ ಅಮೌಂಟ್ ಅನ್ನ ಇದ್ ಮಾಡಿ ಡೆಡ್ ಮಾಡಿ ಇನ್ನೂವರೆಗೂ ಕೆಲಸ ಆಗಿಲ್ಲ ಅಂದ್ರೆ ಇದು ಮಾಡಿ ಏನ್ ಪ್ರಯೋಜನ ಇದೆ? ಯಾರು ಉಪಯೋಗ ಮಾಡ್ತಾ ಇರ್ಬೇಕಲ್ವಾ? ಎಲ್ಲ ಆ ಕಡೆ ಈ ಕಡೆ ಅದೆಲ್ಲ ಮುಚ್ಚಿ ಎಲ್ಲ ಇದ್ ಮಾಡ್ಕೊಂಡು ಇದು ಇಷ್ಟು ಕೆಲಸ ಮಾಡಿ ಇಷ್ಟೊಂದು ಇದು ಮಾಡಿ ಇದ್ರ ಉಪಯೋಗ ಬಂದಿಲ್ಲ ಅಂದ್ರೆ ಇದು ಹಿಂಗೆ ಡೆಡ್ ಆಗಿ ಗೋಡನ್ ಮಾಡಿ ಇಟ್ರೆ ಏನ್ ಪ್ರಯೋಜನ ಇದೆ? ಯಾರಿಗೂ ಪ್ರಯೋಜನ ಇಲ್ಲ. ಒಟ್ಟು ಇದ್ ಮಾಡಿ. ನೀವು ಮೀನು ಮಾರಾಟ ಮಾಡೋರ ಮಾಂಸ ಮಾರಾಟ ಮಾಡೋರ? ಮುಂದೆ ಬಂದು ನಿಮ್ಮ ಹೆಸರೇನು? ಸೈಯದ್ ಜಲಾಲ್. ಏನಂತೀರಾ ಈ ಒಂದು ವ್ಯವಸ್ಥೆ ಬಗ್ಗೆ? ಮಾಡೋದೇ ಒಂದು 5-6 ವರ್ಷ ಆಯಿತು. ಇದ್ರ ಬಗ್ಗೆ ಏನು ಇದು ಮಾಡ್ತಾ ಇಲ್ಲ ಅಭಿವೃದ್ಧಿ. ಅದು ಈಗ ಬಂದು ಇದೇ ಥರ ಪೆಂಡಿಂಗ್ ಇದೆ ಇದು. ಅಂದರೆ ಈಗ ಇದು ಮಾಡಿದ್ದು ಮುಖ್ಯ ಉದ್ದೇಶ ಸಾಗರ ಪಟ್ಟಣದಲ್ಲಿ ಮಾಂಸ ಮೀನು ಖರೀದಿ ಮಾಡೋಕ್ಕೆ ಬರುವವರಿಗೆ, ಮಾರಾಟ ಮಾಡುವವರಿಗೆ ಒಂದು ಒತ್ತಡದ ವ್ಯವಸ್ಥೆ ಆಗಬೇಕು, ಸ್ವಚ್ಛತೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಕಾಗೋಡು ತಿಮ್ಮಪ್ಪನವರು ಯೋಜನೆ ಮಾಡಿ ಮೂಲದಲ್ಲಿ ಆರಂಭ ಮಾಡಿದ್ದು. ಆದರೆ ಈಗ ಅದರ ನಂತರ ಹಾಲಪ್ಪನವರು ಶಾಸಕರಾದರು, ಈಗ ಗೋಪಾಲಕೃಷ್ಣವರು ಶಾಸಕರು. ಇದರಲ್ಲಿ ಯಾರು ವೈಫಲ್ಯ ಅಂತ ಹೇಳ್ತೀರಾ? ನಿಮ್ಮ ಪ್ರಕಾರ ಯಾರು ವೈಫಲ್ಯ ಅಂತೀರಾ? ಕಿಸ್ಕಾ ಕಟ್ಟಡ ಅಂತೂ ಓಪನ್ ಮಾಡಲ್ಲ, ಲಾಸ್ಟಿಗೆ ಗೋಡನ್ ಮಾಡಿ ಸಿಮೆಂಟಿನ ಗೋಡನ್ ನೋಡ್ರಿ, ಎಲ್ಲ ಸಿಮೆಂಟ್ ಗೋಡನ್ ಎಲ್ಲ ಸಿಮೆಂಟ್ ಗೋಡನ್ಗಳು. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಇಕ್ಬಾಲ್ ಶರೀಫ್ ಅಂತೇಳಿ. ಮಾರ್ಕೆಟ್ ಓಪನ್ ಮಾಡ್ತಿಲ್ಲ 8 ವರ್ಷ ಆದ್ರೂ, ಇನ್ನು ಎಲ್ಲ ಲೀಕೇಜ್ ಆಗಿ ಹೋಗ್ತಾ ಇದೆ. ಆದ್ರೆ ಓಪನ್ ಮಾಡ್ತಿಲ್ಲ, ಎಲ್ಲ ಸಿಮೆಂಟ್ ಗೋಡನ್ ಮಾಡ್ಕೊಂಡ್ಯಾರ. ಇಲ್ಲಿಂದ ಡಿಸ್ಪ್ಯಾಚ್ ಆಗ್ತಾ ಇದೆ ಬೇರೆ ಕಡೆ ಎಲ್ಲ, ಇಲ್ಲಿ ತಂದು ಇಳಿಸೋದು, ಇಲ್ಲಿಂದ ಬೇರೆ ಕಡೆ ಕಾಮಗಾರಿಗೆ ಇಲ್ಲಿಂದ ಕೆಲಸ ನಡೀತಾ ಇರೋದು. ಯಾರು ಇಳಿಸ್ತಾ ಇರೋದು? ಇಲ್ಲಿ ಇಂಜಿನಿಯರ್ ಅವರು. ನಾವ್ ಹೇಳಿದ್ರೆ ಏನಂತಾರೆ, MLA ಫೋನ್ ಮಾಡ್ರಿ ಅಂತಾರೆ. ನಾವು MLA ಫೋನ್ ಮಾಡ್ಬೇಕಾ? ಇಂಜಿನಿಯರ್ ಹೆಸರೇನು? ಅವ್ರ ಹೆಸರು ಏನೋ ಗೊತ್ತಿಲ್ಲ. ನೋಡಿ ಮಟನ್ ಮಾರ್ಕೆಟ್ ಇದು, ಆ ಸಿಮೆಂಟ್ ಹಾಕೊಳ್ಳಿ ಎಲ್ಲ ಮಟನ್ ಮೇಲೆ ಬಂದ್ ಕೂರುತ್ತೆ. ಸಿಮೆಂಟ್ ಬಂದು ಸಿಮೆಂಟ್ ಮೇಲೆ ಕೂರುತ್ತೆ. ಅವ್ರಿಗೆ ಹೇಳಿದ್ರೆ ಎತ್ತ ಹಾಕ್ತಾರೆ, ಹೇಳಿದ್ರೆ ಅವ್ರಿಗೆ ಗಮನ ಇಲ್ಲ ಅದ್ರ ಬಗ್ಗೆ. ಅವ್ರು MLA ಫೋನ್ ಮಾಡ್ರಿ ಅಂತ ನಾವು MLA ಅವ್ರಿಗೆ ಮಾಡ್ಬೇಕಾ? ಇಲ್ಲಿ ದೊಡ್ಡ ಗಾಡಿ ತಂದು ಗಂಟೆಗೆ ಅದನ್ನು ಬೆಳಗ್ಗೆ ತಂದು ನಿಲ್ಸೋದು, ಸಂಜೆ ಅಲ್ಲ, ವ್ಯಾಪಾರ ಟೈಮಲ್ಲೇ ಎಲ್ಲ ಮಟನ್ ಮೇಲೆ ಕೂರುತ್ತೆ ಸಿಮೆಂಟ್ ಬಂದು ಟೆಸ್ಟ್ ಎಲ್ಲ. ಗಣೇಶ ಕ್ಲಾಸ್ಮೇಟು, ನಾನು ನೀನು ಇದೇ ಶಾಲೆಯಲ್ಲಿ ಓದ್ತಾರಲ್ವಾ? ಅವಾಗಿನಿಂದ ಚಿನ್ನಪ್ಪನ ಮಗ ನೀನು, ಚಿನ್ನಪ್ಪನ ಅವರ ಮಗ ನೀನು. ಅವಾಗಿನಿಂದ ನಾವಿಲ್ಲಿ ಓದ್ಕೊಂಡಿದ್ವಿ, ಅವಾಗಿನಿಂದ ಮಟನ್ನು ಮಾರಾಟ ಮಾಡ್ತಿದ್ದೀವಿ ನೀನು. ಈಗ ಇದು 8-9 ವರ್ಷ ಆಯ್ತಂದ್ರೆ ಏನಿದ್ರೆ ಪರಿಸ್ಥಿತಿ? ನಗರಸಭೆ ಹಣ್ಣು ನೋಡಿಲ್ಲ, ನಗರಸಭೆ ಬಂದಿದ್ದಾರೆ, ಗೆದ್ದಿದ್ದಾರೆ. ಊರಿಗೋಸ್ಕರ ಸ್ವಾತಿಗೋಸ್ಕರ ನಗರಸಭೆ, ಅವ್ರು ಲೂಟಿ ಮಾಡೋಕ್ಕೋಸ್ಕರ ನಗರಸಭೆ, ದಬ್ಬಾಳಿಕೆ ನಗರಸಭೆ, ರೋಡಿ ಜಮ್ಮಿಗೆ ನಗರಸಭೆ. ಯಾರು ಏನು ಮಾಡಿಲ್ಲ, ಬಣ್ಣ ಹೊಡೆದಿಲ್ಲ, 35,000 ರೂಪಾಯಿ ಮೇಲೆ ಖರ್ಚು ಮಾಡಿದ್ದೀವಿ. ಜಿರಂಡಿ ಎಲ್ಲ ಬ್ಲ್ಯಾಕ್ ಆಗಿದೆ, ನೀರು ಬಿಟ್ಟಿಲ್ಲ. 5 ವರ್ಷ ಬಂದು ಯಾರು ಹಣಕ್ಕೆ ನೋಡಿಲ್ಲ ಇಲ್ಲ ನಗರಸಭೆ. ನಾವೇ ಬಣ್ಣ ಹೊಡ್ಕೊಂಡು ರೋಲಿಂಗ್ ಸೆಟ್ ಎಲ್ಲ ಹೋಗಿದೆ, ರೋಲಿಂಗ್ ಸೆಟ್ ನೋಡಿಲ್ಲ, ಫೌಂಡೇಶನ್ ಹೋಗಿ ಯಾವ ಬೀಳತ್ತೋ ಗೊತ್ತಿಲ್ಲ. ಮಾಡ್ರಿ ಅಂತ ಹೇಳಿದ್ರೆ ಅರ್ಜಿ ಕೊಟ್ಟು ಸಾಕಾಗ್ಬಿಟ್ಟು ಹೋಗಿ ಒಳ್ಳೆ ನೆಲ ಕೂತಿದೆ. ಆ ರೂಲಿಂಗ್ ಶೆಟ್ರು ಎಲ್ಲ ಈಗ ನಾವು ನೋಡ್ರಿ, ಇಲ್ಲಿ ಈಗ ಒಳಗಡೆ ಈಗ ನಾನು ಹೋಗ್ತಾ ಇದ್ದೀನಿ. ಕನಿಷ್ಠವಾದಂಥ ಒಂದು ಶುಚಿತ್ವ ಬೇಕಲ್ವಾ? ಆದರೆ ನಗರಸಭೆಯವರು ಭಯಂಕರ ಮಾತಾಡ್ತಾರೆ. ಇಂಥ ನೋಡಿ ಇಲ್ಲಿ ಹೀಗೆ ಇಲ್ಲ ಅಂದ್ರೆ ಹಾಕ್ರಿ, ಬೀಗ ಹಾಕ್ರಿ, ಸೀಜ್ ಮಾಡ್ತೀವಿ ಹೀಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಸಾಗರದ ಮಾಂಸದ ಮಾರುಕಟ್ಟೆಯ ಸ್ಥಿತಿ ಈ ಥರ ಇದೆ ನೋಡಿ. ಇದನ್ನು ಯಾರು ಮಾಡಬೇಕು? ನೋಡ್ತಾ ಇದ್ದೀರಾ,
ಕೆಲವೇ ಕ್ಷಣದಲ್ಲಿ ಇವನ್ನ ಪಾಪ ತನ್ನ ಜೀವವನ್ನು ಕಳ್ಕೊಳ್ಳುತ್ತೆ. ಆದರೆ ಒಂದು ವ್ಯವಸ್ಥೆ ನೋಡಿ, ಈಗ ಯಾರು ವಯಸ್ಸಾದವರು ಬಂದರೆ ಕೈ ಜಾರು ಬಿದ್ದರೆ ಏನು ಮಾಡ್ತೀರಾ? ಕೈ ಕಾಲು ಜಾರು ಬಿದ್ದರೆ ಏನು ಮಾಡ್ತೀರಾ? ನೋಡಿ ಮತ್ತೆ ಮುಂದೆ ಬರ್ತೀವಿ. ಇಲ್ಲಿ ನೋಡಿ ಯಾವ ಎಂಥ ಪರಿಸ್ಥಿತಿ ಇದೆ ಅನ್ನೋದನ್ನ ಇಲ್ಲಿ ಗಮನಿಸ್ಬೋದು. ಎಷ್ಟು ಚೆನ್ನಾಗಿದೆ, ಮಾರ್ಕೆಟ್ ಚೆನ್ನಾಗಿದೆ. ನೋಡಿ ತೋರಿಸ್ತಾ ಇದ್ದಾರೆ ನೋಡ್ರಿ, ಅವ್ರು ಎಷ್ಟು ರೋಜ್ ಹೋಗಿದ್ದಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಬೇಸರ ಆಗಿರ್ಬೋದು ಅಂತ. ನೀರು ಉಕ್ಕು ಬರ್ತಾ ಇರೋದು ಭೂಮಿ ಒಳಗಿಂದ ನೀರುಗಳು ಬೇಸರ ಆಗಿರ್ಬೋದು ಅನ್ನೋದಕ್ಕೆ ಸಿಂಪಲ್ ಉದಾಹರಣೆ. ಇಲ್ಲಿ ನೋಡಿ, ಈಗ ನಗರಸಭೆಯಲ್ಲಿರ್ತಕ್ಕಂಥ ಒಂದು ಮಳಿಗೆ ಇದೆ. ಇದ್ರದ್ದು ಬಾಗಿಲ ಸ್ಥಿತಿ ಹೆಂಗಿದೆ ನೋಡಿ. ಇಲ್ಲಿ ಏನು ಮಾಡಬೇಕಾಗಂದ್ರೆ ಅಂತಿಮವಾಗಿ ನಗರಸಭೆಯವರು ಕಂದಾಯವನ್ನು ಯಾಕೆ ಇಸ್ಕೊಳ್ತಾರೆ? ನಾವೊಂದು ಚಂದವಾದಂಥ ಸ್ವಚ್ಛವಾದಂಥ ಮಟನ್ ತಿನ್ನಬಾರ್ದೆ, ಮೀನು ತಿನ್ನಬಾರ್ದೆ, ಇಲ್ಲ ಯಾಕೆ ಹೀಗಾಗತ್ತೆ? ಇಲ್ಲಿ ನಾವು ಒಬ್ಬ ಗ್ರಾಹಕರಿಗೆ ಮಾತಾಡ್ಸೋಣ. ನೀರಿನ ವ್ಯವಸ್ಥೆ ಇಲ್ಲ. ಒಂದು ನಿಮಿಷ, ಒಬ್ಬ ಗ್ರಾಹಕರಲ್ವಾ ಸರ್? ಈ ವ್ಯವಸ್ಥೆ ನೋಡೋದು ನಿಮ್ಗೆ ಏನಾಗುತ್ತೆ ಸರ್? ತುಂಬಾ ಗಲೀಜ್ ಅಂತದೆ. ಇಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ, ವಾಸನೆ ಬರುತ್ತೆ ಸಿಕ್ಕಾಪಟ್ಟೆ. ಮತ್ತೆ ಗಲೀಜ್ ಇಲ್ಲಿ ಓಡಾಡ್ಲಿಕ್ಕೆ ತೊಂದರೆ ಆಗ್ತದೆ. ಇಲ್ಲಿ ವ್ಯಾಪಾರ ಮಾಡಕ್ ಬರೋದ ಕಟ್ಟಡ ಮಾಡಕ್ ಬರೋದ ಆ ಥರ ಅನ್ಸುತ್ತಲ್ವಾ ಸರ್? ಸರ್, ಇದು ಇವೆಲ್ಲ ವ್ಯವಸ್ಥೆ ಮಾಡಬೇಕಾಗಿ ಸಾಗರ ನಗರಸಭೆ ಮತ್ತು ಇಲ್ಲಿ ಯಾರು ಚುನಾವಣೆಯಲ್ಲಿ ಗೆದ್ದಿದ್ದಾರೋ ಅವ್ರು ಮಾಡ್ಬೇಕಲ್ವಾ ಸರ್? ಮಾಡ್ಬೇಕಲ್ವಾ? ಯಾವಾಗ ಮಾಡಿದ್ದಾರೆ, ಯಾವ ಏರಿಯಾದಲ್ಲಿ ನೋಡ್ರಿ, ಎಲ್ಲ ಕಡೆ ಹಂಗೆ ಆಗಿದೆಯಲ್ಲ. ಈಗ ನೋಡಿ, ಇವರೆಲ್ಲ ಪಾಪ ಬೆಳಗಿನ ಜಾವ ಎದ್ದು ನಮ್ಮ ದೇಹವನ್ನೆಲ್ಲ ರಕ್ತ ಇದೆಲ್ಲ ಮಾಡಿಕೊಂಡು ನಮಗೆಲ್ಲ ಸ್ವಚ್ಛವಾದಂಥ ಮೀನು ಮಟನ್ ಅನ್ನು ಕೊಡುವಂಥ ಒಬ್ಬ ಶ್ರಮಿಕರು ಇವರು. ಅವರೇನು ಸುಮ್ಮನೆ ಇರಲ್ಲ, ಅವರು ನಗರಸಭೆಗೆ ತೆರಿಗೆ ಕಟ್ತಾರೆ. ಆಯ್ತಾ? ಅದೇನಲ್ಲ ಕಡಿಮೆ ಕಟ್ಟೋದಿಲ್ಲ. ತೆಗೆರೆ ಕಟ್ಟಿ ಅಂಗಡಿ ಬಂದ್ ಮಾಡ್ತೀನಿ, ಸೀಜ್ ಮಾಡ್ತೀನಿ ಅಂತ ಹೇಳ್ತಾರೆ. ರೋಡಿ ಜಾಮ್ ಮಾಡ್ತಾರೆ ದುಡ್ಡು ಕಟ್ಟಿಲ್ಲ ಅಂದ್ರೆ. ನಗರಸಭೆ ಮಲ್ತಾ ಇದ್ರೊಳಗೆ ಮಾಡ್ತಾ ಇದಾರಲ್ಲ, ಮಲ್ತಾ ಇದ್ರೊಳಗೆ ಮಾಡ್ತಾ ಇರೋದೇ ಇದು. ಮಲ್ತಾ ಇದ್ರೊಳಗೆ ಏನಂದ್ರೆ ಇದು ಅಂಗಡಿ ಹಿಂದ್ಗಡೆ ಎಲ್ಲ ಬಿದ್ದು ಹೋಗ್ತಾ ಇದೆ. ಇದ್ರ ಮೇಲೆ ನಿಂತಿದೆ, ಅದು ಸ್ಲಾಬ್ ರೋಡ್ ಹೆಂಗಿದೆ, ಹೌದೌದು ಎಲ್ಲ ಬಿದ್ದು ಹೋಗ್ತಾ ಇದೆ. ಇದು ನಾವು ನಗರಸಭೆ ನಾಗಪ್ಪನವ್ರು ಕೇಳೋದು ಬಂದಾಗ ಮಾಡಬಹುದು, ಇವಾಗಿನ ದಬ್ಬಳಿಕೆ ನಗರಸಭೆ ಈ ರೀತಿ ಏನ್ ಮಾಡ್ಬೇಕು? ಈಗ ಹಾಗಾದ್ರೆ ನೀವು ಎಲ್ಲ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಮುಂದೆ? ನಾವು ಅಂಗಡಿ ಅನುಕೂಲ ಮಾಡ್ಕೊಡ್ಬೇಕು, ನಮ್ಗೆ ಒಳ್ಳೆ ರೀತಿಯಿಂದ ನಾವು ಸ್ಟ್ರೈಕ್ ಮಾಡ್ಬೇಕಂತ ಇದ್ರು ನಾವೆಲ್ಲ, ಒಗ್ಗಟ್ಟಾಗಿ ಸ್ಟ್ರೈಕ್ ಮಾಡಬೇಕು, ಮುನ್ಸಿಪಾಲಿಟಿ ನುಗ್ಬೇಕಂತ ಇದ್ರು ನಾವೆಲ್ಲ. ಹೌದು, ದಬ್ಬಳಿಕೆ ಮಾಡ್ತಿದ್ದಾರೆ, ಪ್ರಜೆಗಳಿಗೆ ಇದು ಮಾಡ್ತಾರೆ, ದ್ರೋಹ ಮಾಡ್ತಾ ಇದ್ದಾರೆ, ದಾದಾಗಿರಿ ಮಾಡಾಕತ್ತಾರೆ. ದುಡ್ಡು ಕಟ್ಟಿಲ್ಲ ಆದ್ರೆ ಸೀಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಏನ್ರಿ ನಿಮ್ಮ ಹೆಸರು? ಸಲೀಂ. ಮತ್ತೆ ಹೇಗಿದೆ ವ್ಯಾಪಾರ? ನಡೀತಾ ಇದೆ. ವ್ಯವಸ್ಥೆ ಚೆನ್ನಾಗಿದೆಯಾ? ವ್ಯವಸ್ಥೆ ಹೆಂಗಿದೆ ಅಂತ ನೋಡ್ತಾ ಇರಲ್ಲ. ವ್ಯವಸ್ಥೆ ಇಲ್ಲ. ಏನಾಗತ್ತೆ ಅಂದ್ರಲ್ಲ? ಸ್ವಲ್ಪ ದಿನ ನೋಡಿ, ಈಗ ಮೈ ಮೇಲೆ ಬೀಳೋದೇ ಅದು. ಎಂತ ಸ್ಥಿತಿ ಇದೆ ನೋಡಿ, ಇಲ್ಲಿ ಯಾವ ತರ ಸ್ಥಿತಿ ಇದೆ ನೋಡಿ. ಸ್ವಲ್ಪ ನೋಡಿ, ಇದನ್ನು ಏನಂತ ಹೇಳಬೇಕು? ಏನಂತ ಹೇಳ್ಬೇಕು? ನೀವೇ ಯೋಚನೆ ಮಾಡಿ. ಎಲ್ಲ ಓಪನ್ ಆಗಿದೆ ಇಲ್ಲಿಂದ ಅಲ್ಲಿಗೆ. ನೋಡಿ, ನಾವೀಗ ಕಲ್ಲಂಗಡಿ ಹಣ್ಣಿನ ಒಂದು ಮಳಿಗೆಯಲ್ಲಿ ಇದ್ದೀವಿ. ಇಲ್ಲಿ 2 ಬಣ್ಣದ ಕಲ್ಲಂಗಡಿ ಹಣ್ಣನ್ನು ನೀವು ಇಲ್ಲಿ ನೋಡ್ತಿದ್ದೀರಾ. ನೋಡಿ, ಇಲ್ಲಿ ಈ ಥರದ್ದು ಒಂದಿದೆ. ಅಲ್ಲೆಲ್ಲ ಅಡುಗೆಯ ತಯಾರಿ ನಡೀತಾ ಇದೆ. ರಂಜಾನ್ ಹಬ್ಬದ ಸಮಯ, ಉಪವಾಸದ ಸಮಯ. ಇಂಥ ಸಮಯದಲ್ಲಿ ನನ್ನ ಪ್ರೀತಿಯ ಗೆಳೆಯ ಇವರು ಮಾತಾಡ್ತಾರೆ. ಹೇಳಿ ಭಾಷಾ ಅವರೇ. ಸರ್ ಹೇಳಿ ಸರ್. ನಾವಿದು ಕಾರಣ ಏನಾದ್ರೆ ಮಾಡಕ್ಕೆಂದ್ರೆ ಈಗ ರಂಜಾನ್ ತಿಂಗಳು ಎಲ್ಲರಿಗೂ ಸಹಕಾರ ಆಗ್ಲಿ ಅಂತ ಮಾಡ್ತಾ ಇರೋದು. ಹೌದೌದು. ಇನ್ನೊಂದು ಏನಂದ್ರೆ ಎಲ್ಲರಿಗಿಂತ ನಮ್ಮ ಹತ್ರ ರೇಟ್ ಕಮ್ಮಿ ಬಹಳ. ನಾವು ದುಡ್ಡು ಮಾಡಬೇಕು ಅಂತ ಮಾಡಿದಲ್ಲ, ಇದು ಸೇವೆಯ ಭಾಗವಾಗಿ ಸೇವೆ ಭಾಗ ಮಾಡಬೇಕಂತಾರೆ ನಾವು ಇದು ಮಾಡಿಟ್ಟಿದ್ದು ಅಷ್ಟೇ. ಸರಿ ಸರಿ ಸರಿ. ಎಲ್ಲರೂ ನಮ್ಮ ಹತ್ರ ಬಂದು ಇಲ್ಲಿ ಹೋಗ್ತಿದ್ದಾರೆ. ಕಲ್ಲಂಗಡಲ್ಲಿ ಇಂಜೆಕ್ಷನ್ ಹೊಡಿತಾರೆ, ಅದು ಹೊಡಿತಾರೆ. ಇದೆಲ್ಲ ಬೇರೆ ಬೇರೆ ಮಾತು ಹತ್ರ ಏನಿಲ್ಲ. ಇದು ಏನು ಔಷಧಿ ಇಲ್ಲದೆ ಬೆಳೆ ತಯಾರಾಗುವಂತ ವಸ್ತು. ಇಂಜೆಕ್ಷನ್ ಹಾಕ್ಬಿಟ್ಟು ಇದ್ರೊಳಗೆಲ್ಲ ಇದಾಗ್ತಾರೆ ಅಂತ ಹೇಳಿ ಏನು ಆತರ ಜೀವ ಹಾನಿಕಾರ ಯಾವ ವಸ್ತು ಇಲ್ಲ. ನ್ಯಾಷನಲ್ ಅಂದ್ರೆ ಫ್ರೂಟ್ಸ್ ನಲ್ಲಿ ಸಾವಯವ. ಈಗ ಇಲ್ಲೆಲ್ಲ ಹೋಗಿ ನಾನು ವಿಡಿಯೋ ಮಾಡ್ಕೊ ಬಂದೆ.
ನಿಮ್ಮ ಶಾಸಕರಿಗೆ ಏನು ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೀರಿ ನೀವು? ಶಾಸಕರನ್ನ ಏನು ಒತ್ತಾಯ ಮಾಡಕ್ಕಿಲ್ಲ, ಭಾರಿ ಒಳ್ಳೆ ಶಾಸಕರು. ಸಾಗರದ MLA ಆದ ಗೋಪಾಲಕೃಷ್ಣ ಬೇಳೂರವರು ಬಹಳ ಮಾರ್ಕೆಟ್ ಅಲ್ಲಿ ಎಲ್ಲ ಸಹಕಾರವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಸ್ವಲ್ಪ ಈಗ ಮಾರ್ಕೆಟ್ ಹೊಸ ಒಂದು ಮಾರ್ಕೆಟ್ ಆಗ್ತಿದೆ, ಅದು ಈಗೆಲ್ಲ ಕ್ಲೀನ್ ಆಗಿ ಟೈಲ್ಸ್ ಎಲ್ಲ ಹಾಕಿ ಮಸ್ತಾಗಿ ಮಾಡಿಕೊಡ್ತಾರೆ. ಸ್ವಲ್ಪ ಸಮಯ ತಗೋತಾರೆ, ಶಾಸಕರು ಕೆಲಸ ಮಾಡ್ತಿದ್ರೆ ನಮ್ಮ ಮೇಲೆ ನಂಬಿಕೆ ಇದೆ ಸರ್. ಶುಚಿತ್ವವನ್ನು ಕಾಪಾಡೋದನ್ನು ಶಾಸಕರನ್ನು ಭಾರಿ ತರ ಒಂದು ಮಾರ್ಕೆಟ್ಗೆ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಇನ್ನು 2-3 ತಿಂಗಳಲ್ಲಿ ಪಾಪ ಅವ್ರಿಗೆ ಆ ಕಡೆ ಈ ಕಡೆ ಎಲ್ಲ ಕೆಲಸ ಇರ್ತಾವೆ. ಇನ್ನೂ ಒಂದು 2-3 ತಿಂಗಳಲ್ಲಿ ಮಾರ್ಕೆಟ್ ಅನ್ನೋದು ಕ್ಲೀನ್ ಸೀಟ್ ಆಗಿದೆ. ಓಕೆ ಕ್ಲೀನ್ ಸೀಟ್. ಓಕೆ ಓಕೆ ಓಕೆ. ಈಗ ನಾನು ವಕೀಲರ ಅಂತ ಪ್ರೇಮ್ ಸಿಂಗ್, ನಮ್ಮ ಜೂನಿಯರ್ ಪ್ರೇಮ್ ಸಿಂಗ್ ಅವರಿಗೆ ಸಾಗರದ ಸಂತೆ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಮೀನು ಮತ್ತು ಮಾಂಸದ ಮಳಿಗೆಗಳ ಅವ್ಯವಸ್ಥೆ ಬಗ್ಗೆ ಅಭಿಪ್ರಾಯ ಕೇಳ್ತೀನಿ. ಸರ್, ಏನು ಅನ್ಸುತ್ತೆ ನಿಮಗೆ ನೋಡಿದ್ರೆ? ಈಗಾಗಲೇ ನಾನು ಹೋಗಿದ್ದೆ ಒಳಗೆ, ಅಂತ ಒಂದು ಯಾವುದೇ ಒಂದು ಸ್ವಚ್ಛತೆ ಕಂಡು ಬರ್ತಾ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ ಅಲ್ವಾ? ಹಾಗಾಗಿ ಸ್ವಚ್ಛತೆ ಮಾಡಬೇಕಾಗಿತ್ತು, ನಗರಸಭೆಯ ಆದ್ಯ ಕರ್ತವ್ಯ ಆಗಿತ್ತು. ಈಗ ಇದುವರೆಗೂ ಆಡಳಿತ ಇರಲಿಲ್ಲ. ಅಧ್ಯಕ್ಷರಾಗಿ ಹೊಸದಾಗಿ ನೂತನ ಅಧ್ಯಕ್ಷರು ಬಂದಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವರು ಇದನ್ನ ಮುತುವರ್ಜಿ ವಹಿಸ್ತಾರೆ ಅಂತ ನನ್ನ ಆಶಾಭಾವನೆ ವ್ಯಕ್ತಪಡಿಸ್ತೀನಿ. ಸರಿ, ಅಧ್ಯಕ್ಷರಾಯಿತು. ಈಗ 9 ವರ್ಷ ಆಯಿತು ಮಳಿಗೆ ಕಟ್ಟಿ. ಕಾಗೋಡು ತಿಮ್ಮಪ್ಪನವರ ಕನಸಿನ ಒಂದು ಇದಕ್ಕಾಗಿ ಕಟ್ಟಿದ್ರು. ಆದರೆ ಈಗ ಮಾಜಿ ಶಾಸಕರು 5 ವರ್ಷ ಕಾಲ ಕಳೆದ್ರು. ಈಗ ಹಾಲಿ ಶಾಸಕರು ನಿಮ್ಮ ನಾಯಕರೇ ಬಂದಿದ್ದಾರೆ. 2 ವರ್ಷ ಆಯ್ತು. ಈಗ ಅವ್ರು ಏನು ಮಾಡಲಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ನಮ್ಮ ನಾಯಕರು ನಮ್ಮ ಸಾಗರ ತಾಲೂಕಿನಾದ್ಯಂತ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇದ್ರ ಬಗ್ಗೆನೂ ಕೂಡ ಈಗಾಗಲೇ ಇದರ ಹಿಂಭಾಗದಲ್ಲಿ ಹೊಸ ಕಟ್ಟಡ ಆಗ್ತಾ ಇದೆ. ಅದರ ಈ ಸದ್ಯದಲ್ಲೇ ಉದ್ಘಾಟನೆಯೂ ಕೂಡ ಆಗುತ್ತೆ. ನಮ್ಮ ಶಾಸಕರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸ್ತಾರೆ ಅನ್ನೋ ಆಶಾಭಾವನೆ ನಮ್ಮ ಹತ್ರ ವ್ಯಕ್ತಪಡಿಸಿ. ಈಗ ಮತ್ತೊಬ್ಬರು ವಕೀಲರು ಹರೀಶ್ ವಕೀಲರು ಇದ್ದಾರೆ. ಸರ್, ಇಲ್ಲಿ ನೀವು ನಿಂಬೆಹಣ್ಣು ತರಕ್ಕೆ ಬಂದ್ರೆ ಮೀನು ತರಕ್ಕೆ ಬಂದ್ರೆ ಸರ್? ಬಾಡೆ ನಮ್ಮ ಗಾಡು ಅನ್ನೋ ನನ್ನ ರೀತಿಯಲ್ಲಿ. ಸರ್, ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಾ? ಶಾಸಕರ ಗಮನದಲ್ಲಿದೆ, ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರಿಗೆ ಗಮನದಲ್ಲಿದೆ. ಆದಷ್ಟು ಬೇಗ ನಾವು ಕೂಡ ಒತ್ತಾಯ ಮಾಡ್ತೇವೆ. ಶಾಸಕರು ಅದ್ರ ಬಗ್ಗೆ ಸುಮಾರು ಸಲ ಸಭೆಯಲ್ಲೆಲ್ಲ ಮಾತಾಡಿದ್ದಾರೆ, ಮಾಡ್ತಾರೆ. ಮಂತ್ರಕ್ಕೆ ಮಾಣಿಕ್ಯ ಉದ್ರಲ್ಲ, ಮಾವಿನ ಹಣ್ಣು ಉದ್ರಲ್ಲ, ಮಾತಾಡೋದಲ್ಲ, ಕೆಲಸ ಆಗ್ಬೇಕಲ್ಲ. ಈಗ ಮಾಜಿ ಶಾಸಕರು 5 ವರ್ಷ ಕಾಲ ಕಳೆದ್ರು. ಹಿಂಗೇನೆ ಇದು ಕಾಗೋಡು ತಿಮ್ಮಪ್ಪನ ಕನಸಿನ ಒಂದು ಇದು. ಈಗ ನಿಮ್ಮ ಶಾಸಕರು ಬಂದು 2 ವರ್ಷ ಆಯ್ತು. ಏನ್ ಮಾಡ್ಬೇಕಲ್ವ? ಇದ್ರೆ ಏನ್ ಮಾಡಿದ್ರು? ಮಾಡ್ತಾ ಇದ್ದಾರೆ. ಈಗ ನೀವು ಬಹಳಷ್ಟು ಕಡೆ ನೋಡ್ಬೋದು, ಎಲ್ಲ ಕೆಲಸ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಈಗ ಮಾರ್ಚ್ ಎಂಡ್ ಬರ್ತಾ ಇದೆ. ಆದಷ್ಟು ಬೇಗ ಶಾಸಕರು ಇದ್ರ ಬಗ್ಗೆ ಮಾಡ್ತಾರೆ ಅನ್ನೋ ಸಂಪೂರ್ಣ ಭರವಸೆ, ವಿಶ್ವಾಸ ಇದೆ. ಇವರಿಬ್ರು ಕೂಡ ಶಾಸಕ ಗೋಪಾಲಕೃಷ್ಣ ಬೇಳೂರ ಕಟ್ಟ ಬೆಂಬಲಿಗರು. ಹಾಗಾಗಿ ಅವರು ವಿಮರ್ಶಾತ್ಮಕವಾಗಿ ಮಾತನಾಡಲೇ ಇರೋದು ಸ್ಪಷ್ಟ. ಆದರೆ ಅವರಿಬ್ಬರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ನಾನು ಚಾರ್ವಾಕ ರಾಘವೇಂದ್ರ, ಚಾರ್ವಾಕ ಸುದ್ದಿವಾಹಿನಿ. ನನ್ನೊಂದಿಗೆ ಸಂದೀಪ್ ಸಾಗರ್ ಸುದ್ದಿಯ ಪ್ರಧಾನ ಸಂಪಾದಕರು. ನಮಸ್ತೆ.